ಗುರುಜಿ, ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಇವತ್ತು ಏನು ವಿಶೇಷ ದಿನ, ಪಾರಿಜಾತದ ವೈಶಿಷ್ಟ್ಯತೆ ಏನು ಅಂತ ಈಗೇನು ಹೇಳ್ತಿದ್ದೀರಾ? ಪಾರಿಜಾತದ ವಿಚಾರವನ್ನ ತಿಳಿಸ್ಕೊಟ್ಟೆ. ಏನು ಅಂದ್ರೆ ಒಂದು ವೃಕ್ಷದ ವಿಚಾರವನ್ನ ಇವತ್ತಿನ ದಿವಸನೇ ಸತ್ಯಭಾಮ ತಾನು ನಾವುಗಳು ಇಂದ್ರಲೋಕದಿಂದ ಇರತಕ್ಕಂಥ ವಿಚಾರ ಎಲ್ಲ ನನ್ನ ಮನೇಲಿ ಇರಬೇಕು ಅನ್ನೋ ಅಹಂಭಾವ ಒಳಗಿದ್ದು ಅಟ್ಟಹಾಸದಿಂದ ಮೆರಿತಾ ಇದ್ದಿದ್ದು ಅದು ಧ್ವಂಸವಾಯಿತು. ಅದೇ ರೀತಿ ರುಕ್ಮಿಣಿ ಪರಿಪೂರ್ಣವಾಗಿ ಸತ್ಯಭಾಮ ಒಂದು ಧ್ವಂಸ ಇರತಕ್ಕಂಥ ವಿಚಾರವನ್ನು ಮಾಡೋಕ್ಕೆ ನಾವು ತುಲಾಭಾರ ಮಾಡಿದಾಗ ತುಳಸಿಯನ್ನ ಭಕ್ತಿ ಮಾರ್ಗವನ್ನು ತೋರಿಸ್ಕೊಟ್ಲು. ಭಾಳ ಸಂತೋಷವಾಯಿತು. ಆದರೆ ಅದೇ ರೀತಿಯಾಗಿ ನೀವುಗಳು ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ತಿಳಿಸ್ತೀನಿ. ಮನೆ ಒಳಗೆ ಯಾವ ವೃಕ್ಷ ಮನೆ ಮುಂದೆ ಹಾಕೋಬೇಕು, ಯಾವ ವೃಕ್ಷ ಹೊರಭಾಗದಲ್ಲಿ ಹಿಂಬದಿಯಲ್ಲಿ ಹಾಕಬೇಕು, ಯಾವ ಕಾಲಕ್ಕೂ ಮನೆ ಮುಂಭಾಗದಲ್ಲಿ ಯಾವ್ಯಾವ ಗಿಡಗಳು ಇರಬಹುದು, ಯಾವ್ಯಾವ ಗಿಡಗಳು ಇರಬಾರ್ದು, ಯಾವ ಗಿಡ ಮನೆ ಒಳಗೆ ಹಾಕೋಬೇಕು, ಯಾವ ಗಿಡ ಮನೆ ಹತ್ತಿರ ಕೂಡ ಸುಳಿಬಾರ್ದು, ಇದನ್ನೆಲ್ಲ ತಿಳ್ಕೋಬೇಕು. ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ, ಸಮಯ ಇರೋದಷ್ಟು. ಅದಾದ್ಮೇಲೆ ಮತ್ತೆ ತಿಳಿಸ್ಕೊಡೋಕ್ಕೆ ಅವಕಾಶ ಇದ್ದರೆ ಮುಂದುವರಿಸ್ತೀನಿ, ಯೋಚನೆ ಮಾಡಬೇಡಿ. ಆದರೆ ವಿಚಾರವನ್ನು ತಿಳಿಸ್ತಕ್ಕಂಥ ವಿಧಾನ ಯಾತಕ್ಕೆ ಅಂದರೆ ವೃಕ್ಷದ ವಿಚಾರ ತಗೊಂಡಾಗ ವೃಕ್ಷವಾಗೇ ಮಾತಾಡಬೇಕು. ಮನೆ ಒಳಗೆ ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಯಾವುದೇ ಹಣ್ಣಿನ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳನ್ನ ಅಂದರೆ ಮಾವಿನ ಹಣ್ಣಾಗಲಿ, ಹಲಸಿನ ಹಣ್ಣಾಗಲಿ, ಬಾಳೆಹಣ್ಣಾಗಲಿ, ಹಣ್ಣುಗಳ ಗಿಡಗಳು ಮನೆಯ ಮುಂಭಾಗದಲ್ಲಿ ಬರಲೇಬಾರ್ದು. ಎಲ್ಲವೂ ಮನೆ ಹಿಂಬದಿ. ಅಂದರೆ ನೀವು ಅಕಸ್ಮಾತ್ ಪೂರ್ವದ ಬಾಗಿಲಿರಲಿ, ಉತ್ತರದ ಬಾಗಿಲಿರಲಿ, ಅಥವಾ ಯಾವ ದಕ್ಷಿಣದ ಬಾಗಿಲಿರಲಿ, ಪಶ್ಚಿಮದ ಬಾಗಿಲಿರಲಿ ಅಂತ ಇಟ್ಕೊಳ್ಳೋಣ. ಮನೆ ಮುಂಭಾಗ ಅಂತ ಎಂಟ್ರನ್ಸ್ ನಿಮ್ಮದು. ಅಲ್ಲಿ ಯಾವ ಕಾಲಕ್ಕೂ ಮುಂದೆಗಡೆ ಯಾವ ಕಾಲಕ್ಕೂ ಬಾಳೆ ಮರಗಳು ಇರಬಾರ್ದು. ಯಾಕೆಂದರೆ ಬಾಳೆ ಮರ ನೋಡಿ, ಸಾಧಾರಣವಾಗಿ ಶುಭಕ್ಕೆ ಅಶುಭಕ್ಕೆ ಎರಡಕ್ಕೂ ಇಟ್ಕೊತೀವಿ. ಪಿಂಡ ಪ್ರದಾನ ಮಾಡಬೇಕಾದ್ರೂ ಬಾಳೆ ಮರ ಬೇಕು, ಶುಭ ಕಾರ್ಯಕ್ಕೆ ಮಹಾಗಣಪತಿ ಕೆಳಗೆ ಇಡಬೇಕಾದ್ರೂ ಬಾಳೆ ಮರ ಬೇಕು, ಅಂದರೆ ಆ ಬಾಳೆ ಎಲೆ ಇಡಬೇಕು. ಅದೇ ರೀತಿಯಾಗಿ ಬಾಳೆ ಗೊನೆಗಳು ವಿಶೇಷ ಅಂದರೆ ಶುಭಕ್ಕೆ ಕಾರ್ಯ ಬಾಳೆ ಗೊನೆ ಇಡ್ತೀವಿ. ಅದೇ ಬಾಳೆ ದಿಂಡು ತಿಥಿ ಕಾರ್ಯ ಮಾಡಿದಾಗ ಬಾಳೆ ದಿಂಡಿನ ಬಾಳೆ ಪದಾರ್ಥಗಳನ್ನೇ ಉಪಯೋಗಿಸ್ತೀವಿ. ಅವತ್ತು ಬಾಳೆಕಾಯಿ ಪಲ್ಯ, ಬಾಳೆ ದಿಂಡಿನ ಪಲ್ಯ, ಬಾಳೆ ದಿಂಡಿನ ಕೋಸಂಬರಿ, ಅದೇ ರೀತಿಯಾದ ಒಂದು ವಿಚಾರಗಳನ್ನ ಮಾಡ್ಕೊತೀವಿ. ಆದರೆ ಈ ಒಂದು ಶುಭ ಅಶುಭ ಎರಡಕ್ಕೂ ಉಪಯೋಗಿಸ್ತಕ್ಕಂಥ ವಿಚಾರಗಳನ್ನ ಬಾಳೆ ಮಾಡಬಾರ್ದು. ಹಳಸು ಎಲೆಗಳನ್ನು ಶುಭ ಕಾರ್ಯ ಅಂದರೆ ಹೋಮಗಳಿಗೆ ಹಳಸಿನ ಎಲೆನೇ ಇರಬೇಕು. ಆದರೆ ಶುಭ ಕಾರ್ಯಕ್ಕೆ ಅದೇ ಉಪಯೋಗಿಸ್ತಾರೋ ಹಳಸಿನ ಹಣ್ಣು ತಿಥಿ ಕಾರ್ಯದಲ್ಲಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು, ಅದು ಅಶುಭ ಶುಭ. ಅದಕ್ಕೆ ಮಾವಿನ ಹಣ್ಣು ಹಳಸಿನ ಹಣ್ಣು ಎರಡೂ ಪೂರ್ಣ ಫಲವಾಗಿ ಆ ಸೀಸನ್ ಏನಿರುತ್ತೆ ಆ ಕಾಲದಲ್ಲಿ ಅವನ ಬ್ರಾಹ್ಮಣ ದಾನವನ್ನು ಮಾಡಿದಾಗ ಸ್ವಯಂ ಪಾಕ ಅಂತ ಕರಿತೀವಿ. ಕೆಲವರೆಲ್ಲ ನಾವುಗಳೇನಪ್ಪ ತಿಥಿ ಮಾಡೋದು ಹೇಗೆ ಎತ್ತ ಅಂತ ಅನ್ಕೊಂತೀರ, ಏನು ಬೇಡ. ಆವತ್ತಿನ ದಿವಸ ಅವ್ರನ್ನ ನೆನೆಸ್ಕೊಳ್ಳೋದು, ಸ್ವಯಂ ಪಾಕ, ಸೊಪ್ಪು, ಬದನೆಕಾಯಿ, ಈ ಥರದ ತರಕಾರಿಗಳೆಲ್ಲ ರೀತಿಯ ತರಕಾರಿಗಳನ್ನ, ಪಡವಲಕಾಯಿ, ಬೂದು ಕುಂಬಳಕಾಯಿ ಇದನ್ನೆಲ್ಲ ಕೊಟ್ಟು ಲವಣ ಅಂದರೆ ಉಪ್ಪನ್ನು ಪೂರ್ತಿಯಾಗಿ ಕೊಟ್ಟು ಆ ಬ್ರಾಹ್ಮಣಗೆ ನಮಸ್ಕಾರ ಮಾಡಿ ಕೊಟ್ಟು ಬಿಡ್ತಕ್ಕಂಥ ವಿಚಾರ. ಇಷ್ಟನ್ನು ಮಾಡಿದ್ರೆ ಸಾಕು. ಆ ಸ್ವಯಂ ಪಾಕದ ಜೊತೆ ಒಂದು 250 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಹೀಗೆ ಯಥಾಶಕ್ತಿ ನಿಮ್ಮ ಶಕ್ತಿಯಾನುಸಾರ ಕೊಟ್ಟು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ಪಿತೃಗಳು ನಮಸ್ಕಾರ ಮಾಡ್ಕೊಂಬಿಡೋದು. ಇಷ್ಟು ಮಾಡಿದ್ರೆ ಸಾಕು. ಆ ರೀತಿಯಾದ ಇದ್ದ ಪದಾರ್ಥಗಳನ್ನ ಮನೆ ಮುಂದ್ಗಡೆ, ಹಣ್ಣುಗಳನ್ನ ಯಾವ ಕಾಲಕ್ಕೂ ಮನೆ ಮುಂದೆ ಇರಬಾರ್ದು. ಅದು ಗಾರ್ಡನ್ ಆಗಲಿ ಯಾವ ಕಾಲಕ್ಕೂ ಇರಲಿ. ಮುಳ್ಳಿನ ಗಿಡಗಳು ಮನೆ ಮುಂದೆ ಇರಲೇಬಾರ್ದು. ಗುಲಾಬಿ, ರೋಸು ಅಥವಾ ಯಾವುದೇ ಕ್ಯಾಕ್ಟಸ್ಸು ಇದನ್ನೆಲ್ಲ ಯಾವ ಕಾಲಕ್ಕೂ ಕಾಕತಾಳೀಯವಾಗಿರ್ತಕ್ಕಂಥ ಎಲೆಗಳು ಇಂಥದ್ದೆಲ್ಲ ಹಾಕ್ಕೊಳ್ಳೇಬಾರ್ದು. ಇದನ್ನು ಮುಳ್ಳುಗಳು ಎಷ್ಟಿರುತ್ತೋ ಜೀವನದಲ್ಲಿ ಮನೆ ಹೊರಗಡೆ ಬಂದರೆ ಸಾಕು ಚುಚ್ತಾ ಇರುತ್ತೆ. ಎಲ್ಲಿ ಚುಚ್ತಾ ಇರುತ್ತೆ? ಆಫೀಸಲ್ಲಿ ಕೂತ್ಕೊಂಡಾಗ ಹೈ ಪೊಸಿಷನ್ ಇರತಕ್ಕಂಥ ಒಂದು ಚುಚ್ತಾ ಇರ್ತಾನೆ, ಕೊಂಕು ನುಡಿತಾ ಇರ್ತಾನೆ. ಅದೇ ರೀತಿಯ ಗಂಡ ಹೆಂಡತಿ 24 ಗಂಟೆ ಮುಳ್ಳು ಕೂಚ್ತಾ ಇರುತ್ತೆ. ಅದಕ್ಕೆ ಇಂಥ ಮುಳ್ಳು ಗಿಡಗಳನ್ನೆಲ್ಲ ಮನೆ ಮುಂದೆ ಹಾಕೋಬಾರ್ದು. ಇದನ್ನು ಮನೆ ಮುಂಭಾಗದಲ್ಲಿ ಇರಲೇಬಾರ್ದು, ಎಲ್ಲವೂ ಹಿಂದ್ಗಡೆ. ಬಿದಿರಿನ ಗಿಡಗಳು ಮನೆ ಮುಂಭಾಗದಲ್ಲಿ ಹಾಕೋದು. ಬಿದಿರು 10 ಮೆಟ್ಲು ಅಂತ ಹೇಳ್ತೀವಿ. ಅಂದರೆ ಜೀವನದಲ್ಲಿ 10 ಮೆಟ್ಲು ಮನೆ ಮುಂದಗಡೆ ಹಾಕೋಬೇಕು. ಆದರೆ ಮನೆ ಮುಂದಗಡೆ ಒಳಗಡೆ ಹಾಕಬಾರ್ದು, ಮನೆ ಮುಂದಗಡೆ ಹೊರಗಡೆ ಹಾಕಬೇಕು. ಅಂದರೆ ಔಟ್ ಆಫ್ ದಿ ಕಾಂಪೌಂಡ್ ಹೊರಭಾಗದಲ್ಲಿರಬೇಕು. ಅದು ಮುಂಭಾಗದಲ್ಲಿದ್ದರೆ ಶುಭ ಸಂಕೇತ, ಯಾವ ಕಾಲಕ್ಕೂ ಮೇಲ್ ಬರತಕ್ಕಂಥ ಅವಕಾಶ. ಆದರೆ ಬಿದಿರು ಎಲ್ಲ ರೀತಿಯಾದ ಬಿದಿರಲ್ಲ, ಕಾಡು ಬಿದಿರನ್ನು ಮೊದಲೇ ಹಾಕೋಬಾರ್ದು. ಎಲೆಗಳು ಬಿಡೋ ಬಿದಿರು ಮಾತ್ರ ಹಾಕೋಬೇಕು. ಅಂದರೆ ಆನೆಗಳಿಗೆ ಪ್ರಿಯವಾಗಿರ್ತಕ್ಕಂಥ ಕಣಲೆ ಅಂತ ಏನು ಬಿಡುತ್ತೆ ಆ ಬಿದಿರಿನ ಕಣಲೆ ಅಂತ ಇದ್ದರೆ ಮಾತ್ರ. ಕೆಲವು ಬಿದಿರುಗಳು ದೊಡ್ಡ ದೊಡ್ಡ ಬೊಂಬುಗಳಾಗಿ ಬೆಳೆದುಬಿಟ್ಟು ಮುಳ್ಳುಗಳ ಆಕಾರ ಬರುತ್ತೆ, ಅದನ್ನು ಮಾತ್ರ ಮನೆ ಮುಂದೆ ಹಾಕೋಬಾರ್ದು. ಸ್ಮಶಾನಮಯವಾಗಿ ಹೋಗುತ್ತೆ ಸಂಸಾರ. ಕೆಲವರೆಲ್ಲ ಶೋಗ್ ಹಾಕೊಂತಾರೆ, ಅದೆಲ್ಲ ಹಾಕೊಳ್ಳೋ ಶೋಗೆಲ್ಲ ಯಾವ ಕೂಡ ಹಾಕೋಬಾರ್ದು. ಜೀವನದಲ್ಲಿ ಮನೆ ಮುಂಭಾಗದಲ್ಲಿ ಇರ್ತಕ್ಕಂಥ ವಿಚಾರ ಏನು ಅಂದರೆ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿ ಹಾಕ್ಕೊಂತಿರೋ, ಎಷ್ಟು ವಿಧವಾದ ಹೂಗಳು ಹಾಕ್ಕೊಂತಿರೋ ಭಾಳ ಉತ್ತಮ. ಮನೆಯ ಉತ್ತರ ಭಾಗದಲ್ಲೇ ಪಾರಿಜಾತ ಇರಬೇಕು. ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ದಿಕ್ಕಲ್ಲಿರಲಿ ಮನೆಯ ಉತ್ತರ ಭಾಗದಲ್ಲಿ ಜಾಗ ಇದ್ದ ಪಕ್ಷದಲ್ಲಿ ಪಾರಿಜಾತ ಉತ್ತರಕ್ಕೆ ಹಾಕಬೇಕು. ಬಳ್ಳಿಗಳು ಹಾಕ್ತಕ್ಕಂಥ ವಿಧಾನ ಯಾವತ್ತು ವಾಯು ಮೂಲಲ್ಲೇ ಇರಬೇಕು. ಅಂದರೆ ನಿಮ್ಮ ಬಳ್ಳಿಗಳು ಅಕಸ್ಮಾತ್ ಪಡವಲಕಾಯಿ ಇರ್ಬೋದು, ಸೋರೆಕಾಯಿ ಇರಬಹುದು, ಸೀಮೆ ಬದನೆಕಾಯಿ ಇರಬಹುದು, ಬೂದು ಕುಂಬಳಕಾಯಿ ಇರಬಹುದು, ಬದನೆಕಾಯಿ ಇರಬಹುದು, ಇದೆಲ್ಲ ಬಳ್ಳಿಗಳಾಗಿ ಬೆಳೀತಕ್ಕಂಥ ವಿಧಾನ. ಈ ಬಳ್ಳಿಗಳಾಗಿ ಬರ್ತಕ್ಕಂಥ ವಿಧಾನವನ್ನು ಯಾವ ಕಾಲಕ್ಕೂ ವಾಯುವ್ಯ ಅಂದರೆ
ಪಕ್ಕದಲ್ಲಿ ಪಶ್ಚಿಮ ಮತ್ತು ವಾಯುವ್ಯ ಅಂದರೆ ಪಶ್ಚಿಮ ಭಾಗದಲ್ಲಿ ನೀವು ಉತ್ತರ ಮತ್ತು ಪಶ್ಚಿಮದ ಮೂಲೆ ಭಾಗದಲ್ಲಿ ಹಾಕೋಬಹುದು, ಧಾರಾಳವಾಗಿ ಹಾಕೋಬಹುದು. ನುಗ್ಗೆ ಗಿಡ ಮನೆ ಮುಂದೆ ಇರಬಾರ್ದು. ಯಾವತ್ತು ಮನೆಯಲ್ಲಿ ಮೃತ್ಯು ಜಾಸ್ತಿ ಆಗತ್ತೆ. ಯಾವ ಕಾಲಕ್ಕೂ ನುಗ್ಗೆ ಗಿಡಗಳು ಸರ್ಪಕ್ಕೆ ವಿಶೇಷವಾಗಿ ಪ್ರಿಯವಾಗಿರೋದು. ಅದಕ್ಕೆ ಎಷ್ಟೋ ಜನಕ್ಕೆ ನಾನು ಹೇಳ್ತೀವಿ, ಸರ್ಪದೋಷವಿದ್ದರೆ, ಹಾವನ ತಾತ ಮುತ್ತಾತಂದ್ರು ಸಾಯಿಸಿದ್ರೆ, ತೋಟದಲ್ಲಿ ನಿಮ್ಗೆ ಅಕಸ್ಮಾತ್ ಎಲ್ಲೋ ಜಮೀನಿದ್ದು ಅವನು ಸಾಯಿಸಿದ್ರು ಸಹ, ಆ ವಂಶ ಪಾರಂಪರಿಕ ಹುತ್ತ ಹೊಡೆದೋಗಿದ್ರು ಸಹ, ಹಾವುಗಳು ಸೇರಿರೋ ಸಮಯದಲ್ಲಿ ಹೊಡೆದಾಕಿದ್ರು ಸಹ, ಹಾವು ಅಕಸ್ಮಾತ್ ಪರೆ ಬಿಟ್ಟು ಹೋಗಿರೋದು ಸಹ, ಅಂತ ಹಾವುಗಳನ್ನ ಹೊಡೆದಾಕಿದ್ರೆ ಸಹ, ಅಥವಾ ರಾತ್ರಿಯಲ್ಲಿ ಹಾವು ಸಂಚಾರ ಮಾಡ್ತಿದ್ದ ಸಮಯದಲ್ಲಿ ಹುತ್ತವನ್ನು ಮುರಿದಾಕ್ಬಿಟ್ಟು ತನ್ನ ಮಕ್ಕಳನ್ನ ಉಸಿರು ಕಟ್ಟಿ ಸಾಯಿಸಿದ್ರೆ ಸಹ, ಆ ಉಸಿರು ತೊಂದರೆ ಬರ್ತಕ್ಕಂಥ, ನಿಮಗೆ ಎಷ್ಟೋ ಜನಕ್ಕೆ ಚರ್ಮ ವ್ಯಾಧಿ ಇರುತ್ತೆ, ಎಷ್ಟೋ ಜನಕ್ಕೆ ಅದರೊಳಗಿರ್ತಕ್ಕಂಥ ವ್ಯಾಧಿಗಳಲ್ಲಿ ಉಸಿರಾಟ ತೊಂದರೆಯಿಂದ ಸರ್ಪದಲ್ಲಿ ಚರ್ಮ ವ್ಯಾಧಿ ಇರತಕ್ಕಂಥ ವಿಚಾರ, ಇಂಥದ್ದೆಲ್ಲ ಆದಾಗ ಅದೆಲ್ಲ ತೊಂದರೆಗಳು ಯಾರಿಂದ? ಇದೇ ಸರ್ಪಗಳಿಂದ. ಅದಕ್ಕೋಸ್ಕರ ಆ ಸರ್ಪಗಳ ದೋಷಕ್ಕೆ ನಾವೇನು ಹೇಳ್ತೀವಿ, ನುಗ್ಗೆಕಾಯನ್ನು ಕೂಡ ಬಿಟ್ಬಿಡಿ ಅಂತ ಹೇಳ್ತೀವಿ. ಸರ್ಪಗಳಿಗೆ ತಾನು ಸೇರೋ ಸಮಯದಲ್ಲಿ ಬಹಳ ವಿಶೇಷವಾದ ಶಕ್ತಿ ಅಂಶವನ್ನು ಕೊಡ್ತಕ್ಕಂಥದ್ದೇ ಆ ನುಗ್ಗೆಕಾಯಿ. ಅದಕ್ಕೆ ನುಗ್ಗೆ ಸೊಪ್ಪನ್ನ ತಿಂಗಳಿಗೆ ಒಂದ್ಸಲಿ ಬಳಸ್ತಾ ಇದ್ದರೆ ಮನೆಯಲ್ಲಿ ಸರ್ಪದೋಷಗಳು ಬರೋದಿಲ್ಲ. ಅದಕ್ಕೆ ಅದು ಮನೆ ಮುಂಭಾಗದಲ್ಲಿ ಹಾಕೋಬಾರ್ದು, ಮನೆ ಹಿಂಬದಿಯಲ್ಲಿ ಹಾಕಬೇಕು. ಯಾವ ಕಾಲಕ್ಕೂ ಸೋಮವಾರ ಗುರುವಾರ ಮಾತ್ರ ನುಗ್ಗೆಕಾಯಿನ ಬಳಸಬೇಕು. ಬೇರೆ ದಿವಸದ ವಾರಗಳಲ್ಲಿ ನುಗ್ಗೆಕಾಯಿನ ಮನೆಯೊಳಗೆ ಬಳಸಬಾರ್ದು. ಹೋಟ್ಲಲ್ಲಿ ಮಾಡ್ತಾರ್ರಿ, ಪರವಾಗಿಲ್ಲ, ನುಗ್ಗೆಕಾಯಿ ಹುಳಿ ಅಂದ್ಬಿಟ್ಟು ನೀವು ದಿನ ಮನೆಯಲ್ಲಿ ಮಾಡ್ಕೊಂಡ್ರೆ ಪ್ರಯೋಜನವಿಲ್ಲ. ಸೋಮವಾರ ಬಹಳ ಪ್ರೀತಿಯಾಗಿರೋದು ರಾಹುಗೆ, ಗುರುವಾರ ಬಹಳ ಪ್ರೀತಿಯಾಗಿರ್ತಕ್ಕಂಥ ಬೃಹಸ್ಪತಿಗೆ, ಆ ನುಗ್ಗೆಕಾಯಿ ಗಿಡದಲ್ಲಿ ಸಾಕ್ಷಾತ್ ವಾಸವಾಗಿರ್ತಕ್ಕಂಥ ಸರ್ಪಯೋಗ ಅಂದರೆ ಗಂಡು ಹಾವುಗಳೇ ವಾಸವಾಗಿರ್ತಕ್ಕಂಥದಕ್ಕೆ ವಿಚಾರಪೂರ್ವಕವಾಗಿರೋದಂದ್ರೆ, ಅಂಶಪೂರ್ವಕವಾಗಿ ಅಲ್ಲಿ ಏನು ಅಂದರೆ, ತಾವು ಸರ್ಪಗಳು ನಾವುಗಳು ಏನು ಅಂದರೆ, ದಿನಗಳು ಬಂದಾಗ ಹೆಣ್ಣು ಮಕ್ಕಳಿಗೆ ಸರ್ಪಗಳು ತನ್ನ ಚರ್ಮವನ್ನು ಬಿಟ್ಟು ಹೋಗುತ್ತೆ. ಅಂದರೆ ನೂತನ ಚರ್ಮ ಬಂದು ಹೋಗಿದೆ, ಅದನ್ನು ಯಾವ ಕಾಲಕ್ಕೂ ಮನೇಲಿ ತರಬಾರ್ದು ಅಂತ ಹೇಳ್ತಾರೆ. ಅದನ್ನು ಗುಪ್ತವಾಗಿ ಇಟ್ಕೊಳ್ಳೋದ್ರಿಂದ ಅದೆಲ್ಲ ಎಲ್ಲಿ ಮುಚ್ಚಿಡುತ್ತೆ, ಅಕಸ್ಮಾತ್ ಯಾರ ಕೈಗೂ ಸಿಗದೆ ಇದ್ದ ಪಕ್ಷದಲ್ಲಿ ಅದು ಸಾಧಾರಣವಾಗಿ ನುಗ್ಗೆಕಾಯಿ ಮರದ ಬಿಟ್ಟು ಹೋಗುತ್ತೆ. ಅದಕ್ಕೆ ಮನೆ ಮುಂಭಾಗದಲ್ಲಿ ಹಾಕಬಾರ್ದು. ದಾರಿದ್ರ್ಯವನ್ನು ಪರಿನಾಶ ಮಾಡೋದ್ರಿಂದ ನುಗ್ಗೆಕಾಯಿ ಮರಗಳು ಮನೆ ಮುಂದೆ ಇರಬಾರ್ದು, ಅದೆಲ್ಲ ಮನೆ ಹಿಂಬದಿಯಲ್ಲಿ ಇರಬೇಕು. ಈ ರೀತಿಯಾಗಿ ಎಲ್ಲ ವೃಕ್ಷಗಳನ್ನು ಈ ರೀತಿ ಹಾಕೋಬೇಕು. ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳು ಜಾಸ್ತಿ ಇದ್ದ ಪಕ್ಷದಲ್ಲಿ, ಅಂದರೆ ಸೌತ್ ವೆಸ್ಟ್, ಸೌತ್ ಈಸ್ಟ್ ಅಂದರೆ ಅಗ್ನಿ ಮೂಲೆನೋ ನೈಋತ್ಯ ಮೂಲೆ ಏನಾದರೂ ತೊಂದರೆ ಇದ್ದ ಪಕ್ಷದಲ್ಲಿ, ಜಿಗ್ ಜ್ಯಾಗ್ ಅಂದರೆ ಏನು ಹೇಳ್ತೀವಿ, ಹಾವಿನ ರೂಪದಲ್ಲೇ ಸರ್ಪಗಳು ವಾಸವಾಗೋದು ಅಲಂಕಾರ ಪ್ರಿಯವಾಗಿರ್ತಕ್ಕಂಥ ವಿಚಾರ. ಅಶೋಕ ಮರ ಅಂದರೆ ಅಶೋಕ ಮರದಲ್ಲಿ ನಾವು ಬುಗುರಿಗಳಾಡ್ತೀವಲ್ಲ, ಬೂರಿಕಾಯಿ, ಅದನ್ನೇ ಅಶೋಕ ಟ್ರೀ ಅಂತ ಕರಿತೀವಿ. ಆ ಅಶೋಕ ಟ್ರೀ ಆಗಿರ್ತಕ್ಕಂಥದ್ದು ಬಹಳ ದೈತ್ಯವಾಗಿ ಬೆಳೆಯುತ್ತೆ. ಮಾವಿನ ಮರ ಇಲ್ಲದಿದ್ದ ಪಕ್ಷದಲ್ಲಿ, ಮಾವಿನ ಸೊಪ್ಪು ಸಿಗದೇ ಇದ್ದ ಪಕ್ಷದಲ್ಲಿ ಅದನ್ನೇ ಮಾವಿನ ತೋರಣವಾಗಿ ಕಟ್ತಾರೆ ಅಲಂಕಾರಕ್ಕೋಸ್ಕರ. ಇದನ್ನ ಆ ಜಿಗ್ಜಾಗ್ ಸ್ವರೂಪದಲ್ಲಿ ಅಕಸ್ಮಾತ್ ಅಗ್ನಿ ಮೂಲೆ ಕಟ್ಟಾಗೋಗಿದ್ರೆ, ನಿಮಗೆ ಆ ಪಕ್ಕದಲ್ಲಿ ಮೋರಿ ಹರಿತಾ ಇದೆ, ಅದೋಷ ಬಂದಿದ್ದ ಪಕ್ಷದಲ್ಲಿ ನೈಋತ್ಯ ಕಟ್ಟಾಗಿ ಹಿಂದ್ಗಡೆ ನೀವು ಸ್ಕ್ವೇರ್ ಆಗಿ ಮಾಡ್ಕೊಳ್ಳೋ ಬದಲು ರೆಕ್ಟ್ಯಾಂಗಲ್ ಮಾಡ್ಕೊಂಡ್ಬಿಟ್ಟಿದ್ರೆ, ಚೂಪಾಗಿ ಎಲ್ಲಾದರೂ ಬೆಳೆದೋಗಿದ್ರೆ, ಇಂಥ ದೋಷಗಳಿದ್ದ ಪಕ್ಷದಲ್ಲಿ ಹಾವಿನ ರೂಪದಲ್ಲಿ ಅಶೋಕ ಟ್ರೀನ ಅಂದರೆ ಆ ಮರಗಳನ್ನು, ಅಶೋಕ ಮರಗಳನ್ನು ಹಾಕೋಬೇಕು. ಇದು ಅಶೋಕ ಚಕ್ರವರ್ತಿ ಸಾಕ್ಷಾತ್ ಅವನ ಮನೆಯಲ್ಲಿರ್ತಕ್ಕಂಥ ದೋಷವನ್ನು ನಿವಾರಣೆ ಮಾಡೋಕ್ಕೋಸ್ಕರ ಆಶ್ರಮದಲ್ಲಿ ಅವನು ಮಾಡ್ಕೊಂಡಿರ್ತಕ್ಕಂಥ ವಿಧಾನ. ಇದಾದ ಮೇಲೆ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲಿ ಅಂದರೆ, ಸಾಕ್ಷಾತ್ ಯಾರೋ ಈ ಡಾಕ್ಟರ್ ರಾಧಾಕೃಷ್ಣ ಏನು ಹೇಳ್ತೀವಿ ಅವರ ಮನೆಯಲ್ಲೂ ಕೂಡ ಈ ವಾಸ್ತು ದೋಷಗಳನ್ನ ಆ ಕಾಲದಲ್ಲೇ ಮಾಡಿರ್ತಕ್ಕಂಥ ವಿಧಾನದಲ್ಲಿ ಇದನ್ನು ಲಿಪಿ ಅಂತ ಕರೀತಾರೆ. ಏನು ಲಿಪಿ? ಬ್ರೈನ್ ಲಿಪಿ ಅಂತ ಕರೀತಾ ಇದ್ರು. ಆ ಬ್ರೈನ್ ಲಿಪಿ ಮಕ್ಕಳಿಗೆ ಕಣ್ಣಿಲ್ದಿದ್ದವ್ರಿಗೆ ಹೇಗೆ ಓದಿಸ್ತಾ ಇದ್ರು, ಅದನ್ನು ಕಂಡು ಹಿಡಿದವನೇ ಈ ವಾಸ್ತು ದೋಷಗಳನ್ನು ಕಂಡು ಹಿಡಿತಕ್ಕಂಥ ವೃಕ್ಷ ಪೂಜೆಯನ್ನು ಮಾಡ್ತಿದ್ದ. ಅದಕ್ಕೆ ಬ್ರೈನ್ ಲಿಪಿ ಅಂದರೆ ಕಣ್ಣು ಭಾಗ, ಅದೇ ರೀತಿಯಾಗಿ ಈ ಲಿಪಿಯ ಭಾಗದ ಅಶೋಕ ಟ್ರೀ ಅಂತಕ್ಕಂಥದ್ದು ವಾಸ್ತು ದೋಷ. ಅಂದರೆ ಸರ್ಪಗಳು ಕಣ್ಣನ್ನೇ ಕೊಡೋದು, ಅದಕ್ಕೆ ಸರ್ಪದ ಭಾಗದಲ್ಲಿ ಅಶೋಕ ಟ್ರೀನ ಹಾಕಿದ್ರೆ ಕಣ್ಣುಗಳಿಗೆ ಸಹ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಎಷ್ಟೋ ಜನಕ್ಕೆ ಕಣ್ಣು ನೋವಿರುತ್ತೆ, ಕಣ್ಣಿನ ಭಾಗದಲ್ಲಿ ನೀರು ಬರುತ್ತೆ, ಕಣ್ಣು ಪರಿಯಾಗಿ ಕಾಣುತ್ತೆ, ಅಥವಾ ದೂರದೃಷ್ಟಿ ಕಣ್ಣು ಕಾಣೋದಿಲ್ಲ, 24 ಗಂಟೆ ಈ ತಲೆ ಭಾಗ ಜಾಸ್ತಿ ನೋವು, ಅವರಿಗೆಲ್ಲ ಏನು ಅಂದರೆ ಅಲ್ಲಿರ್ತಕ್ಕಂಥ ಬ್ರೈನ್ ಭಾಗ. ಅದಕ್ಕೆ ತಲೆಯ ಮೆದುಳಿನ ಭಾಗದ ಅಂಗವೇ ನೈಋತ್ಯ. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೀವು ತಿಳ್ಕೋಬೇಕು, ಸಾಧಾರಣವಾಗಿ ತಿಳ್ಕೊಳ್ಳೋಕೆ ಅವಕಾಶ ಮಾಡ್ಕೋಬೇಕು. ಸಮಯ ಬಹಳ ಕಮ್ಮಿ ಇರುತ್ತೆ, ಏನು ಮಾಡೋದು ಹಣೆ ಬರ, ಆದರೂ ನೀವು ಕಾಯಬೇಕು, ನಾನು ಹೇಳ್ತಾ ಇರಬೇಕು.